ಇವತ್ತು ನಮ್ಮ ಸಂಗೊಳ್ಳಿ ರಾಯಣ್ಣ ಜನ್ಮದಿನೋತ್ಸವ ಅಂಗವಾಗಿ ಮತ್ತು ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ನಮ್ಮ ಬಡತನ ಕುಟುಂಬದಲ್ಲಿ ಹುಟ್ಟಿದಂಥ ಮಲ್ಲು ಪೂಜಾರಿ ಅವರು ಹೊರದೇಶದಲ್ಲೂ ಕೂಡ ತಾವು ಎಲ್ಲ ಸಾಕಷ್ಟು ಬಹುಮಾನಗಳನ್ನು ಪಡೆದಾರೆ. ಇವತ್ತು ಅವರು ರಾಯಣ್ಣನ ಜನ್ಮದಿನೋತ್ಸವದ ಒಂದು ನೆನಪಿಗಾಗಿ ಇದು ಈ ವರ್ಷ ಅಲ್ಲ, ಹಲವಾರು ವರ್ಷಗಳಿಂದ ಮಾಡ್ಕೊತ ಬಂದಾರೆ. ಆದರೆ ಈ ಸಲ ವಿಶೇಷವಾಗಿ ಒಂದು ನೂತನವಾಗಿ ಅಂದರೆ ಅಲ್ಲಿ ನಂದಗಡ ಅವರು ಏನು ನಂದಗಡ ರಾಯಣ್ಣ ಅವ್ರ ಸಮಾಧಿ ಇದೆಯಲ್ಲ, ಅಲ್ಲಿಂದ ಅವರು ಅಲ್ಲಿ ಬೆಳಗಿನ ಜಾವ 4 ಆಗಸ್ಟ್ 14ಕ್ಕೆ ಹೋಗ್ತಾರೆ. ಬೆಳಗಿನ ಜಾವ 4 ಗಂಟೆಗೆ ಅಲ್ಲಿ ಪೂಜೆ ಮಾಡಿಕೊಂಡು ಅಲ್ಲಿಂದ 4 ಗಂಟೆಗೆ ಬಿಡ್ತಾರೆ. ಅಲ್ಲಿ 4 ಗಂಟೆಗೆ ಬಿಟ್ಟು ಬೀಡಿ ಮತ್ತು ಕಿತ್ತೂರು ಮಾರ್ಗವಾಗಿ ಸಂಗೊಳ್ಳಿ ರಾಯಣ್ಣ ವೃತ್ತದವರೆಗೂ ಅವರು ನಾನ್ ಸ್ಟಾಪ್ ಅಂದರೆ ಎಲ್ಲಿ ನಿಲ್ಲದೇ ಒಂದು ಕ್ರಾಂತಿ ಜ್ಯೋತಿಯನ್ನು ಕೈಯಲ್ಲಿ ಹಿಡ್ಕೊಂಡು ಓಟವನ್ನು ಹಮ್ಮಿಕೊಂಡ್ರೆ. ಆದ ಕಾರಣ ನಾವು ಎಲ್ಲರೂ ರಾಯಣ್ಣನ ಅಭಿಮಾನಿಗಳು ಮತ್ತು ಎಲ್ಲ ಯುವಕ ಮಿತ್ರರು ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ನಾವು ಅವ್ರನ್ನ ಸ್ವಾಗತ ಮಾಡೋಣ. ಅದಕ್ಕೆ ತಾವೆಲ್ಲರೂ ಬರ್ಬೇಕಂತೇಳಿ ವಿನಂತಿಸಿಕೊಳ್ತೀನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಲ್ಲಪ್ಪ ಪೂಜಾರಿ ಅಂತೇಳಿ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಜನ್ಮದಿನದ ಅಂಗವಾಗಿ ಹಾಗೂ ಸ್ವಾತಂತ್ರ್ಯೋತ್ಸವ ದಿನದ ಅಂಗವಾಗಿ ಸುಮಾರು 12 ಬಾರಿ ಧಾರವಾಡದಿಂದ ನಂದಗಡ, ಆಮೇಲೆ ಹುಬ್ಬಳ್ಳಿಯಿಂದ ನಂದಗಡ ತನಕ ವರ್ಷ ಹೋಗ್ತಿದೆ. ಈ ಸಲ ಏನಂದರೆ ಕ್ರಾಂತಿ ಜ್ಯೋತಿಯನ್ನು ಪುಣ್ಯಭೂಮಿ ನಂದಗಡದಿಂದ ಧಾರವಾಡ ರಾಯಣ್ಣ ವೃತ್ತದವರೆಗೆ ನಿರಂತರವಾಗಿ 65 ಕಿಲೋಮೀಟ್ರ್ ಓಟವನ್ನು ಕ್ರಾಂತಿ ಜ್ಯೋತಿಯ ಮೂಲಕ ರಾಯಣ್ಣ ವೃತ್ತದ ಧಾರವಾಡವರೆಗೆ ತರುತ್ತಿದ್ದೇನೆ. ಆ ಧಾರವಾಡದಿಂದ ನಂದಗಡ ಹೋಗಲಿಕ್ಕೆ 5 ತಾಸು ತೊಗೊಂಡಿದ್ದಾರೆ. ಇವಾಗ ಸುಮಾರು 5-5.5 ತಾಸು ಆಗುತ್ತೆ ಈ ಸಲ ನಂದಗಡ. ಹಾಂ, ಓಡ್ಕೋತ ಸರ್. ಈಗಿನ ಕೈಯಲ್ಲಿ ಜ್ಯೋತಿ ಹಿಡಿದು ಕ್ರಾಂತಿ ಜ್ಯೋತಿ ಹಿಡಿದು ನಂದಗಡಿಂದ ಧಾರವಾಡ ರಾಯಣ್ಣ ವೃತ್ತದವರೆಗೆ ಬರಲಾಗ್ತೇನೆ. ಅದೇ ರೀತಿ ಇವತ್ತು ನಾನು ಒಂದು ಯುವಕರಿಗೆ ಮನವಿ ಮಾಡ್ಕೋದೇನಪ್ಪ ಅಂತಂದರೆ, ತಾವು ಎಲ್ಲ DJ ಹಚ್ಚಿ ಅದನ್ನ ಹಚ್ಚಿ ಎಲ್ಲ ಸುಮ್ಮನೆ ದುಂದು ವೆಚ್ಚ ಮಾಡುವ ಬದಲಿ ಅದೇ ದುಡ್ಡಲ್ಲಿ ತಾವೆಲ್ಲ ಒಂದು ಅನ್ನ ಸಂತರ್ಪಣೆ ಮಾಡಿರಿ. ಯಾಕಂದ್ರೆ ಸಾಕಷ್ಟು ಕೆಲಸಗಳನ್ನು ಮಾಡೋದು ಬಡವ್ರ ಪರವಾಗಿ. ಒಂದು ಅನ್ನ ಸಂತರ್ಪಣೆ, ಬ್ಲಡ್ ಡೊನೇಟ್ ಮಾಡಿರಿ. ಮತ್ತು ಒಳ್ಳೆ ಒಂದು ಏನೋ ರೋಗಿಗಳಿಗೆ ಒಂದು ಬಡವಿಳಿತ ಅಂದರೆ ರಾಯಣ್ಣದ ಜಯಂತಿಯನ್ನು ಮಾಡಿದಾಗ ಸಾರ್ಥಕ ಆಗಿರ್ಬೇಕು, ಅಂಥದ್ದು ಒಂದು ನೆನಪನ್ನು ಮಾಡಿರಿ. ಅದೇ ರೀತಿ ಮತ್ತು ಈಗ ಒಂದು ಯುವಕರು ಏನೈತಪ್ಪ, ನಾವು ತಾವು ಬೆಳಿಬೇಕು. ಅವರು ರಾಯಣ್ಣರ ಒಂದು ಶಕ್ತಿ ನೋಡ್ಬೇಕಂದ್ರೆ ಅವ್ರ ಇತಿಹಾಸವನ್ನು ತಿಳಿದುಕೊಟ್ರಿ ಹೆಂಗಂದ್ರೆ ಅಂತೇಳಿ. ಸುಮ್ಮನೆ DJ ಹಚ್ಚಿ ಮುಂದೆ ಒಂದು ರಾಯಣ್ಣನಿಗೆ ಅವಮಾನ ಮಾಡೋಕೆ ಹೋಗ್ಬಿಡ್ರಿ. ಯಾಕಂದ್ರೆ ಪ್ರತಿ ಗ್ರಾಮದಲ್ಲಿ ನಡೆಯಕತ್ತಿದೆ. ಈ ನಗರದಲ್ಲಿರ್ಬೋದು, ಹಳ್ಳಿಗಳಲ್ಲಿ ಇರ್ಬೋದು, ಎಲ್ಲ ಕಡೆ ನಡೆದೈತಿ. ರಾಯಣ್ಣನಿಗೆ ಅಗೌರವ ಮಾಡುವಂಥ ಕೆಲಸ ಮಾಡಬೇಡ್ರಿ. ಯಾಕಂದ್ರೆ ಸಾಕಷ್ಟು ಕೇಳೀವಿ ನಾವು. ಇದನ್ನು ನಾ ಹೇಳ್ತಾ ಇದ್ದಿಲ್ಲ, ಯಾಕಂದ್ರೆ ಎಷ್ಟೋ ಮಂದಿ ನಮ್ಮ ಮುಂದೆ ಬಂದು ಹೇಳ್ಯಾರ ಈ ಥರ ಮಾಡ್ತಾರನ ಅಂತೇಳಿ. ಅದಕ್ಕೆ ನಾವು ಇವತ್ತು ಮಾಧ್ಯಮದ ಮುಖಾಂತರ ಹೇಳ್ತೀವಿ, ಅಲ್ಲಿ ಯಾವುದೇ ನೀವು DJ ಹಚ್ಚದಾಗ ಮದ್ಯಪಾನ ಮಾಡೋದಾಗಲಿ, ಈ ಸಿಗರೇಟ್ ಸೇಯೋದಾಗಲಿ ಮಾಡೋಕೆ ಹೋಗ್ಬೇಡ್ರಿ. ಅದು ನೀವು ಸಾರ್ಥಕ ಆಗೋದಿಲ್ಲ. ರಾಯಣ್ಣ ನಿಮ್ಮನ್ನು ಕ್ಷಮಿಸೋದೂ ಇಲ್ಲ. ಒಂದು ಒಳ್ಳೆ ಕೆಲಸಗಳನ್ನು ಮಾಡಿರಿ, ಅದು ನಿಮ್ಮ ಮುಂದೆ ಸ್ಫೂರ್ತಿ ಆಕೈತಿ. ರಾಯಣ್ಣನ ಆಶೀರ್ವಾದ ನಿಮ್ಮ ಮೇಲೆ ಇದ್ದೇ ಇರ್ತೈತಿ. ನೀವು ಮಾಡುವಂಥ ಪ್ರತಿಯೊಂದು ಕೆಲಸದಲ್ಲಿ ರಾಯಣ್ಣನ ಆಶೀರ್ವಾದ ಸದಾ ಇರ್ತೈತಿ ಅಂತೇಳಿ ಬಯಸ್ತೀನಿ. ಅದೇ ರೀತಿ ಇದು ಯುವಕರಿಗೆ ಅಂದ್ರೆ ರಾಯಣ್ಣನ ಇತಿಹಾಸ ತಿಳ್ಕೊಡ್ರಿ. ಅದು ಮಹಿಳೆಯರು ಇವತ್ತು ನಮ್ಮ ಅಹಲ್ಯಾಬಾಯಿ ಹೊಳಲ್ಕರ್ 28 ವರ್ಷಗಳ ಕಾಲ ಅವರು ರಾಜ್ಯಭಾರ ಮಾಡಿದ್ರು. ಯಾಕೆ ಮಾಡಿದ್ರು ಅಂದರೆ ಮೊಘಲರೆಲ್ಲ ಎಲ್ಲ ಇರ್ತಕ್ಕಂಥ ಸಾವಿರಾರು ದೇವಾಲಯಗಳನ್ನು ನಾಶ ಮಾಡಿದ್ರು. ಆ ನಂತರ ಅವರು 28 ವರ್ಷಗಳ ಕಾಲ ರಾಜ್ಯಭಾರವನ್ನು ಮಾಡಿ ಮಹಿಳಾ ಸೈನ್ಯವನ್ನು ಕಟ್ಟಿ, ಪುರುಷ ಸೈನ್ಯವನ್ನು ಕಟ್ಟಿ ಅವರು ಒಂದು ರಾಜ್ಯಭಾರವನ್ನು ಮಾಡಿ ಮತ್ತು ಹೊಳ್ಳಿ ಮರು ನಿರ್ಮಾಣ ಮಾಡಿ ಹೊಳ್ಳಿ ಅವ್ರ ಕೈಲೇ ನಾಶ ಮಾಡಲಿಕ್ಕೆ ಸಾಧ್ಯನೇ ಆಗಲಿಲ್ಲ. ಅದಕ್ಕಾಗಿ ತಾವು ಎಲ್ಲ ತಿಳಿದಾರಿದ್ದೀರಿ, ಎಲ್ಲ ಬುದ್ಧಿವಂತರಿದ್ದೀರಿ. ಯುವಕರು ಮುಂದೆ ಬರ್ತಾ ನಾವೇನು ಹಾಕಿ ಒಂದು ಹೆಜ್ಜೆ ಹಾಕಿ ಕೊಟ್ಟಿರ್ತೀವಲ್ಲ, ಅದನ್ನು ಹಿಂದಿನ ಯುವಕರು ಕಲ್ಕೊತಾರೆ. ನಾವು ಒಂದು ಒಳ್ಳೆಯ ಹಾದಿಯಲ್ಲಿ ನಡೆದ್ರೆ ಅವ್ರು ನಮ್ಮನ್ನು ನೋಡಿ ಅವ್ರು ಕಲಿತಾರೆ. ಯಾಕಂದ್ರೆ ಇವತ್ತು ಇನ್ನೊಂದು ವಿಷಯ ಏನಪ್ಪ ಅಂದ್ರೆ, ಸಂಗೊಳ್ಳಿ ರಾಯಣ್ಣವ್ರನ್ನ ಯಾವತ್ತೂ ಜಾತಿಗೆ ಸೀಮಿತ ಮಾಡಲಿಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಸಂಗೊಳ್ಳಿ ರಾಯಣ್ಣ ಈ ಜಾತಿಗೆ ಹೋರಾಟ ಮಾಡಿಲ್ಲ. ಪ್ರತಿಯೊಬ್ಬರು ನಮಗೆ ಸ್ವಾತಂತ್ರ್ಯ ಸಿಗ್ಬೇಕಂತೇಳಿ ಇಡೀ ನಾಡಿಗಾಗಿ, ದೇಶಕ್ಕಾಗಿ ದುಡಿದಂಥ ಮಹಾನ್ ಪುರುಷ. ಅದಕ್ಕಾಗಿ ಅವ್ರಿನ ಜಾತಿ ಹೋಲಿಸ್ಬೇಡ್ರಿ. ಮತ್ತು ಪ್ರತಿಯೊಂದು ವಿಷಯಗಳನ್ನು ಹೇಳೋದ್ರ ಮುಖಾಂತರ ತಿಳ್ಕೋದಲ್ಲ, ತಾವಾಗೆ ಬದಲಾವಣೆ ಆಗ್ಬೇಕಂತೇಳಿ ಈ ಸಂದರ್ಭದಲ್ಲಿ ತಮಗೆ ಹೇಳಲಿಕ್ಕೆ ಬಯಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಅದೇ ರೀತಿ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಭಿಮಾನಿ ಬಳಗದ ರಾಜ್ಯಾಧ್ಯಕ್ಷರಾದಂಥ ಸುರೇಶಣ್ಣ ಗೋಕಾಕ್ ಅವರು ಒಂದು ಆಗಸ್ಟ್ 14 ಶುಕ್ರವಾರ ರಾತ್ರಿ 9ರಿಂದ ಮಧ್ಯರಾತ್ರಿ 1ರವರೆಗೆ ಒಂದು ಸಂಗೊಳ್ಳಿ ರಾಯಣ್ಣವರ ಒಂದು ಜಯಂತ್ಯುತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡ್ತಾಯಿದ್ದಾರೆ. ತಾವೆಲ್ಲ ಯುವಕ ಮಿತ್ರರು, ರಾಯಣ್ಣ ಅಭಿಮಾನಿಗಳು ಯಾರಿದ್ರು ಎಲ್ಲರೂ ತಾವು ಬಂದು ಭಾಗವಹಿಸಿ ಆ ಒಂದು ಜಯಂತಿಯನ್ನು ಯಶಸ್ವಿಗೊಳಿಸ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ತೇನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಕಾಶ್ ಕಿತ್ತೂರು ಅಂತೇಳಿ, ಶ್ರೀ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಗೆಳೆಯರ ಬಳಗ ಧಾರವಾಡ ಜಿಲ್ಲಾಧ್ಯಕ್ಷರು. ನಮಸ್ಕಾರ. ಏನು
ಮಲ್ಲಪ್ಪ ಪೂಜಾರಿಯವರು ಇವತ್ತು ನಂದಗಡದಿಂದ ಧಾರವಾಡದವರೆಗೆ ಇನ್ನು ಊಟದ ಮುಖಾಂತರ ಕ್ರಾಂತಿ ಜ್ಯೋತಿಯನ್ನು ತರ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ನಾವು ಸಡಗರದಿಂದ ಮಾಡೋಣ. ಯಾಕಂದ್ರೆ ಇವತ್ತು ಧಾರವಾಡದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸಾಕಷ್ಟು ಕುರುಹುಗಳಿದ್ದಾವೆ. ಅವ್ರಿಗೆ ಧಾರವಾಡ ಜಿಲ್ಲಾ ಕೋರ್ಟ್ನಲ್ಲಿ ಅವ್ರಿಗೆ ಗಲ್ಲು ಶಿಕ್ಷೆ ಆಗಿತ್ತು ಮತ್ತು ಧಾರವಾಡ ಸಬ್ ಜೈಲಿನಲ್ಲಿ ಅವ್ರನ್ನ ಇಟ್ಟಿದ್ದರು. ಅವರು ಅದೇ ರೋಡ್ಲೇ ಅಡ್ಡಾಡ್ತೀವಿ ಅಂಥ ಒಂದು ನಗರದಲ್ಲೇ ನಡಕ್ ಸೆಂಟ್ರಲ್ಲೇ ನಾವು ಇವತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಒಂದು ವೃತ್ತವನ್ನು ಕೂಡ ಮಾಡಿದ್ದೀವಿ. ಆ ವೃತ್ತದಲ್ಲಿ ನಾವು ಸಡಗರದಿಂದ ಇವತ್ತಿನ ಜ್ಯೋತಿ ತರ್ತಾ ಇದ್ದಾರೆ. ಅಲ್ಲೇ ಅವ್ರು ಸಡಗರದಿಂದ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಅವ್ರ ಹುಟ್ಟುಹಬ್ಬದ ನಿಮಿತ್ತವಾಗಿ ಅನ್ನ ಸಂತರ್ಪಣೆಯವನ್ನೆಲ್ಲ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಆ ಕಾರ್ಯಕ್ರಮಕ್ಕೆ ಎಲ್ಲ ಸಮಾಜದ ಗುರು ಹಿರಿಯರು, ಯುವಕರು ಸ್ಪೆಷಲಿಯಾಗಿ ಇವತ್ತು ಬರಬೇಕು. ಯಾಕಂದ್ರೆ ಇವತ್ತೆಲ್ಲರೂ ಚಟಗಳಿಗೆ ದಾಸರಾಗ್ತಾ ಇದ್ದಾರೆ ಯುವಕರು. ಅದಕ್ಕಾಗಿ ದಯಮಾಡಿ ಎಲ್ಲರೂ ಚಟಗಳನ್ನು ಬಿಟ್ಟು, ಯಾಕೆ ಇವತ್ತು ರಾಯಣ್ಣ ಹೆಂಗಿದ್ದ ಅಂದರೆ ಶೂರ ಇದ್ದ. ಯಾವ ಥರ ಅಂದರೆ ಯಾವುದೇ ದುಷ್ಟ ಚಟಗಳನ್ನು ಮಾಡಿದ್ದಿಲ್ಲ, ನಾವು ತಾಲೀಮ್ ಮಾಡ್ತಿದ್ದ, ಇದು ಮಾಡ್ದ. ಆ ಥರ ಆಗಿ ನಾವು ಎಲ್ಲ ಯುವಕರು ಸ್ಫೂರ್ತಿಯನ್ನು ಪಡಿಬೇಕು ಅವರಿಂದ. ಅದನ್ನು ಬಿಟ್ಟು ಇವತ್ತು ಪ್ರಕಾಶ್ ಅವ್ರು ಹೇಳಿದ್ರು ಮದ್ಯಪಾನಗಳನ್ನೆಲ್ಲ ಮಾಡಿ ಇವತ್ತು ಹುಡುಗರೆಲ್ಲ ಹಾಳಾಗ್ತಾ ಇದ್ದಾರೆ. ಅದಕ್ಕಾಗಿ ದಯಮಾಡಿ ಇದನ್ನೆಲ್ಲ ಬಿಟ್ಟು ಇವತ್ತು ಸಂಗೊಳ್ಳಿ ರಾಯಣ್ಣನ ಏನು ಅವರು ಇದನ್ನಿದ್ದಲ್ಲ ಅದನ್ನೆಲ್ಲ ನಾವು ಮೈಗೂಡಿಸ್ಕೊಳ್ಳೋಣ ಅಂತ ಹೇಳಿ ಈ ಮೂಲಕ ಹೇಳಕ್ಕೆ ಇಚ್ಛೆ ಪಡ್ತಿದ್ದೀನಿ. ಎಲ್ಲರಿಗೂ ನಮಸ್ಕಾರ. ಮಂಜುನಾಥ್ ನಡಟ್ಟಿ ಅಂತ ಹೇಳಿ.